ನೋಡಿ ಅವ್ರು ಯಾರೋ ಕೇಳಿ ಕೇಳಿ ಇಲ್ಲ ಅವ್ರು ಹೇಳೋದು ಬೇರೆ ನೀವು ಹೇಳೋದು ಬೇರೆ. ಇದರಲ್ಲಿ ಎರಡಿದೆ. ಒಂದು ಅಲ್ಲಿ ಟ್ರಸ್ಟಿಗೆ ಕೊಟ್ಟಿರ್ತಕ್ಕಂಥ ಏನು ಜಮೀನು ಅದೇನು ಯಾವುದು ಅದರಲ್ಲಿ ಏನು ಕನ್ಸೆಷನ್ ಕೊಟ್ಟಿಲ್ಲ. ಅವರು ಅಪ್ಲಿಕೇಶನ್ ಕಾಲ್ ಮಾಡಿದಾಗ ಟ್ರಸ್ಟ್ ಈಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅದು ಟ್ರಸ್ಟ್ ಅಂದರೆ ಇಟ್ ಇಸ್ ನಾಟ್ ಫಾರ್ ಪ್ರಾಫಿಟ್, ನಾನ್ ಪ್ರಾಫಿಟ್ ಆರ್ಗನೈಸೇಷನಿಂದ ಅಪ್ಲಿಕೇಶನ್ ಹಾಕಿದ್ದಾರೆ. ಅಪ್ಲಿಕೇಶನ್ ಯಾರೂ ಇಲ್ಲ, ಅಪ್ಲಿಕೆಂಟೇ ಆ ಒಂದು ಸೈಟಿಗೆ ಅಪ್ಲಿಕೆಂಟ್ ಭವಿಷ್ಯ ಇರಲಿಕ್ಕಿಲ್ಲ, ಅದನ್ನು ಅವರು ಅಲೋಕೇಶನ್ ಮಾಡಿದ್ದಾರೆ. ಅದು ಯಾವುದು ಕನ್ಸೆಷನ್ ಕೊಟ್ಟಿಲ್ಲ, ಯಾರು ಪ್ರಿಫರೆನ್ಸ್ ತೋರಿಸಿಲ್ಲ. ಹಾಗಾಗಿ ಗವರ್ನರ್ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೇಳಿದ್ದಾರೆ, ಎಕ್ಸ್ಪ್ಲನೇಷನ್ ಗೌರ್ಮೆಂಟ್ ಕೊಡ್ತದೆ. ಯಾಕಂದರೆ ಇದರಲ್ಲಿ ಏನು ಯಾವುದೇ ಒಂದು ಬಿಸ್ನೆಸ್ ಪರ್ಪಸ್ಸಿಗಾಗಲಿ ಅಥವಾ ಪರ್ಸ್ನಲ್ ಗೇನಿಗಾಗಿ ಮಾಡಿರ್ತಕ್ಕಂಥ ಟ್ರಸ್ಟ್ ಈಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅದು. ಹಾಗಾಗಿ ಅಲ್ಲಿ ಏನೋ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲೇನೋ ಏನು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಕ್ಕೆ ಮಾಡಿಲ್ಲ ಅವರು. ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡೋಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದು ಅಪ್ಲಿಕೇಶನ್ ಆ್ಯಸ್ ಪರ್ ನಾರ್ಮ್ಸ್ ಆಗಿದೆ, ಅದರಲ್ಲಿ ಯಾವುದು ಕನ್ಸೆಷನ್ ಕೊಟ್ಟಿಲ್ಲ. ಅದರಲ್ಲಿ ಅಕ್ರಮ ಏನಿದೆ ಹೇಳಿ? ನೋಡಿ ಅಲ್ಲ ಇಲ್ಲಿ ಇದೇನು ಪಾಲಿ ಸಂಸ್ಥೆ ಇದೆಯಲ್ಲ, ಇದು ಒಂದು ಗೌರ್ಮೆಂಟ್ ಸೆಮಿ ಗೌರ್ಮೆಂಟ್ ಅದು. ಅದರಲ್ಲಿ ಡೆಪ್ಟಿ ಕಮಿಷನರ್ ಇದ್ದಾರೆ, ನಮ್ಮ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಮಿಷನರ್ ಇದ್ದಾರೆ, ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ. ಪಾಲಿ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಅದು ಟ್ರಸ್ಟ್ ಅದು. ಅದೇನು ಇವ್ರದ್ದು ಪರ್ಸ್ನಲ್ ಟ್ರಸ್ಟ್ ಅಲ್ಲ, ಇವ್ರದ್ದೇನು ಪರ್ಸ್ನಲ್ ಆಸ್ತಿ ಅಲ್ಲ. ಅದು ಇವರು ಓನ್ಲಿ ಆ್ಯಸ್ ಎ ಒನ್ ಆಫ್ ದ ಮೆಂಬರ್ ಇದ್ದಾರೆ ಅದರಲ್ಲಿ, ವಿನಃ ಇವ್ರ ಟ್ರಸ್ಟ್ ಅಲ್ಲ ಅದು. ಪಾಲಿ ಅಂದರೆ ಪಾಲಿ ಲ್ಯಾಂಗ್ವೇಜಲ್ಲಿ ಹಿಂದೆ ಬರೆದಿರ್ತಕ್ಕಂಥದ್ದನ್ನು ಅಪ್ರೋಪ್ರಿಯೇಟ್ ಟ್ರಾನ್ಸ್ಲೇಷನಿಗೆ, ಅದು ಪ್ರಿಸರ್ವೇಷನಿಗೆ ಮಾಡಿರ್ತಕ್ಕಂಥ ಸಂಸ್ಥೆ. ಇದು ಯಾವುದೂ ಪರ್ಸ್ನಲ್ ಗೇನಿಗಲ್ಲ. ನಾರಾಯಣ ಸ್ವಾಮಿಗಾಗಲಿ ಬಿ ಜೆ ಪಿಯವರಿಗಾಗಲಿ ಯಾವುದು ಪಬ್ಲಿಕ್ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದಾರೆ, ಯಾರು ಪರ್ಸ್ನಲ್ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವ್ಯತ್ಯಾಸ ಗೊತ್ತಿರಬೇಕು ಅವರಿಗೆ. ಅವ್ರೇನು ಅಂದ್ಕೊಂಡಿದ್ದಾರೆ, ಅವ್ರ ಥರ ಎಲ್ಲರೂ ಇರ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಅವ್ರ ಕುಟುಂಬ 50 ವರ್ಷಗಳಿಂದ ಯಾವುದೇ ಸ್ವಂತಕ್ಕಾಗಿ ಯಾವುದೇ ಲಾಭ ಪಡೆದೇ ಇರತಕ್ಕಂಥ ಒಂದು ಕುಟುಂಬ. ಈ ರಾಜ್ಯದಲ್ಲಿ ರಾಜಕೀಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಂದರೆ ಮೌಲ್ಯಾಧಾರಿತ ಒಂದು ರಾಜಕಾರಣ ಮಾಡಿರ್ತಕ್ಕಂಥ ಫ್ಯಾಮಿಲಿಯವರು. ಅವ್ರ ಮೇಲೆ ಸುಮ್ಮನೆ ಬಿ ಜೆ ಪಿಯವರು ಇಲ್ಲ ಸಲ್ಲದ ಇದೊಂದು ಪೊಲಿಟಿಕಲ್ ಗೇನ್ಗೋಸ್ಕರ ನಾರಾಯಣ ಸ್ವಾಮಿ ಅಂಥವ್ರಿಗೆ ಮುಂದೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲೋ ಜನರಿಗೆ ಗೊತ್ತಾಗುತ್ತೆ. ನೋಡಿ ಪ್ರಿಯಾಂಕ್ ಏನು ಸಂಬಂಧ ಇದೆ ಹೇಳಿ? ಅದು ಏನು ಪ್ರಿಯಾಂಕ್ ಖರ್ಗೆನ ಅವ್ರೇನು ಸ್ವಂತಕ್ಕೆ ಹಿಂದೆ ನಿರಾಣಿ ಅವರು ಸ್ವಂತಕ್ಕೆ ಅಲಾಟ್ ಮಾಡ್ಕೊಂಡಿದ್ರು. ನೀವು ಸ್ವಂತಕ್ಕೆ ಅಲಾಟ್ ಮಾಡ್ಕೊಂಡಿದ್ದಾರಾ, ಏನು ಬಿಸ್ನೆಸ್ಗೋಸ್ಕರ ಮಾಡ್ಕೊಂಡಿದ್ದಾರಾ? ಇವ್ರು ಏನು ಅದ್ರಾಗೇನು ಇದ್ರ ಏನಿದೆ ಮಾಲಫೈಡ್ ಇಂಟ್ರೆಸ್ಟ್ ಇದೆಯಾ? ನೋಡಿ ಈ ರೀತಿ ರಾಜಕಾರಣದಲ್ಲಿ ನಾವು ಸಾರ್ವಜನಿಕ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು, ಸಾಮಾನ್ಯ ಜನರಿಗೆ ಮತ್ತು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥವ್ರು ಸಂಸ್ಥೆಗಳು ಕಟ್ತಾರೆ. ಈಗ ಶಾಲೆಗಳು ಕಟ್ಟಿದ್ದಾರೆ. ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅನೇಕ ಇನ್ಸ್ಟಿಟ್ಯೂಷನ್ಸ್ ಇದೆ, ಅದೇನಾದ್ರು ಪ್ರಾಫಿಟ್ ಆರ್ಗನೈಸೇಷನ್ ಇದ್ದಾವೆ? ಎಲ್ಲ ಬಡವ್ರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಅಲ್ಲಿ ಯಾರು ಓದ್ತಾ ಇದ್ದಾರೆ? ಹೈಸ್ಕೂಲು PU ಕಾಲೇಜಸ್ಸು ಅವೆಲ್ಲವೂ ಕೂಡ ಸಾಮಾನ್ಯ ಜನರಿಗೆ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಸಂಸ್ಥೆಗಳವು ಅಂತ. ಅದು ಯಾವುದಿದೆ ನನಗೇನೋ ಚೆನ್ನಾಗಿ ನಿಮಗೆ ಗೊತ್ತಿದೆ. ಏನು ಇವ್ರೇನು ಮೆಡಿಕಲ್ ಕಾಲೇಜು ಮಾಡಿದಾರಾ? ಇವ್ರೇನು ಯಾವುದಾದ್ರೂ ದೊಡ್ಡ ಹಣ ಗಳಿಸ್ತಕ್ಕಂಥದ್ದು ಮಾಡಿದಾರಾ? ನೋಡಿ ಜನರಿಗೆ ಯಾರು ಜನರ ಬಗ್ಗೆ ಕಾಳಜಿ ಇದೆ, ಯಾರು ಜನಪರವಾಗಿದ್ದಾರೆ, ಯಾರು ಬಡವ್ರ ಪರವಾಗಿದ್ದಾರೆ ಅಂಥವ್ರ ಮೇಲೆ ನಾರಾಯಣ ಸ್ವಾಮಿ ಅವರಿಂದ ಹೇಳಿಸ್ತಾರೆ. ತಾವು ಹೇಳಿ, ಇವ್ರು ಯಾರ್ಯಾರು BJP ನಾಯಕರು ಮಾತಾಡಲಿ, ಅವ್ರ ಕಡೆಯಿಂದ ಯಾಕೆ ಕೇಳಿಸ್ತಾ ಇದ್ದಾರೆ? ಇವ್ರು ಹೇಳಿ. ಯಾರು? ನೀವು ಅವರಿಗೆ ಕೇಳಬೇಕು. ಅವರಿಗೆ ಕೇಳಿ ಸರಿಯಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ಎಲ್ಲಿಂದ ಇನ್ಫಾರ್ಮೇಷನ್ ಬರ್ತಾ ಇದೆ, ಅವ್ರಿಗೆ ಎಷ್ಟು ಒತ್ತಡ ಇದೆ ಅಂತ ಕೇಳಿ ಅವ್ರಿಗೆ ಹೇಳ್ತಾರೆ. ಆಮೇಲೆ ಖಾಸಗಿಯಾಗಿ ಕೇಳಿ ನೀವು. ನೋಡಿ ಟಾರ್ಗೆಟ್ ನಾವು ಯಾವುದು ಕೆಟ್ಟ ಕೆಲಸ ಮಾಡಿಲ್ಲ, ತಪ್ಪು ಕೆಲಸ ಮಾಡಿಲ್ಲ, ನಾವು ಯಾರು ಹೆದರೋರಲ್ಲ. ನಾವು ಯಾವತ್ತೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡ್ತೀವಿ. ಇಂಥ ಯಾವ ಟಾರ್ಗೆಟ್ ಮಾಡಿದ್ರು ಕೂಡ ನಾವೇನು ಹೆದರೋರಿಲ್ಲ. ಲಾ ಇಷ್ಟು ಅದು ಈಗ ಕೋರ್ಟಲ್ಲಿದೆ. ಈಗ ಒಂದು ಮ್ಯಾಟ್ರ್ ಈಸ್ ಸಬ್ ಜುಡಿಸ್, ವಿ ಶುಡ್ ನಾಟ್ ಸ್ಪೀಕ್ ಆನ್ ದ್ಯಾಟ್. ಈಗ ಮುಂದೆ ಈಗ ಸದ್ಯಕ್ಕೆ ಈಗ ಅವರು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, BJP ಅವರು ಬೇಕಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ನಮ್ಮ ಸರ್ಕಾರ ಬಡವರಿಗೆ ಕೊಡ್ತಕ್ಕಂಥ 5 ಗ್ಯಾರಂಟಿಗಳು ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಅವ್ರಿಗೆ. ಮೇನ್ ಅವ್ರಿಗೆ ಏನಿದೆ ಅಂದರೆ ಬಡವರಿಗೆ 56,000 ಕೋಟಿ ರಾಜ್ಯದ ಬೊಕ್ಕಸದ ಹಣ
ಬಡವ್ರ ಮನೆ ಬಾಗಿಲಿಗೆ ತಲುಪ್ತಾ ಇರೋದು ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಲ್ಲ, ಅದಕ್ಕೆ ಈ ರೀತಿ ಮಾಡ್ತಾರೆ. ಗ್ರಾಮಗಳಲ್ಲಿ ಹಾನಿ ಆಗಿದೆ, ಅದೆಲ್ಲವನ್ನ ಒಂದು ರಿಪೋರ್ಟ್ ಕೇಳಿದ್ದೀವಿ. ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಬಂದು ನಾನು ನೀರು ತೆಗಿಲೇನಪ್ಪ ಅಂತ ಹೇಳಿ ಗ್ರಾಮಸ್ಥರಿಗೆ ಫೋನಲ್ಲಿ ಅವಾಜ್ ಆಗ್ತಾರೆ. ಅಂದ್ರೆ ಅಧಿಕಾರಿಗಳು ಇಷ್ಟು ಬೇಜವಾಬ್ದಾರಿ ಇಲ್ಲ, ಯಾವ ಅಧಿಕಾರಿಗೆ ಮಾಡಿದ್ದಾರೆ ಗೊತ್ತಿಲ್ಲ, ನಾನು ಚೆಕ್ ಮಾಡ್ತೀನಿ ಒಂದು ನಿಮಿಷ. ಈಗ ನಾನು ಕೇಳ್ತೀವಿ ಅಲ್ಲ, ಯಾಕಂದ್ರೆ ನನಗೆ ಇರೋ ಮಾಹಿತಿ ಪ್ರಕಾರ ಅಲ್ಲಿನೂ ನಾನು ವಿಚಾರಿಸ್ತೀನಿ. ಯಾಕಂದರೆ ಅಲ್ಲಿ ಏನಾಗುತ್ತೆ, ತೊಟ್ನಹಳ್ಳಿಯಲ್ಲಿ ಮೇಲಿನ ನೀರು ಬಂದರೆ ಸೀದಾ ಊರಲ್ಲೇ ನೀರು ಬಂದುಬಿಡುತ್ತೆ. ಹಾಗಾಗಿ ಸಬ್ಮರ್ಜ್ ಆಗುತ್ತೆ. ಅಲ್ಲಿ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಈ ಸರಿ ಪರ್ಮನೆಂಟ್ಲಿ ಡೈವರ್ಷನ್ ಮಾಡೋದಕ್ಕೆ, ನೀರು ಡೈವರ್ಷನ್ ಮಾಡೋದಕ್ಕೆ. ಇಲ್ಲ, ಅದೇ ಇದು ಸುಮಾರು ವರ್ಷಗಳಿಂದ ನಡೀತಾ ಇದೆ ಕಾಮಗಾರಿ. ಅದನ್ನು ಒಂದು ರಿಪೋರ್ಟ್ ಕೂಡ ಹೇಳ್ತೀನಿ ನಾನು, ಯಾಕಂದ್ರೆ ಇಲಾಖೆ ಇಲ್ಲ, ಹಿಂದೆ ನಾವು ಇದನ್ನು 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ವಿ. ಈಗ ಪ್ರಿಯಾಕೂರ್ ಒಂದು 6 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ವಿ. ಅದು ಕಾಮಗಾರಿ ಸುಮಾರು 2016ರಿಂದ ನಡೀತಾ ಇದೆ. ಯಾವ ಪೋರ್ಷನ್ ಡ್ಯಾಮೇಜ್ ಆಗಿದೆ ಏನಿದೆ ಒಂದು ವರದಿ ಕೇಳ್ತೀನಿ ನಾನು. ಸರ್, ಈಗ ಹಳೇದು ಅಷ್ಟು ವರ್ಷ 100 ವರ್ಷ ಹಳೇದೇ ಬೀಳಿಲ್ಲ, ಈ 4-5 ವರ್ಷನಾಗೆ ಬೀಳ್ತದೆ. ಆಗಲ್ಲ ನೋಡಿ, ಅದು ಫೋರ್ಟ್ ಏನಿದೆಯಲ್ಲ, ಯಾವ ವೀಕ್ ಪೋರ್ಷನ್ ಇದ್ದಲ್ಲಿ ಅವ್ರನ್ನ ರಿಪೇರ್ ಮಾಡಿದ್ದಾರೆ ಅದು ಬಿದ್ದಿರ್ತೀವಿ. ಹೊಸ ಕಟ್ಟಿಲ್ಲ, ಇವರು ಇರೋದಕ್ಕೆ ರಿಪೇರ್ ಮಾಡ್ತಾ ಇದ್ದಾರೆ ಅವರು. ಯಾಕಂದರೆ ಇದು ಪುರಾತತ್ವ ಇಲಾಖೆ ತಮ್ಮದೇ ಆಗಿರ್ತಕ್ಕಂಥ ನಾಮ್ಸ್ ಇರುತ್ತೆ. ಅವ್ರು ಪೂರ್ತಿ ತೆಗೆದು ಬುನಾದಿ ಹಾಕಿ ಮಾಡೋಕ್ಕೆ ಅವಕಾಶ ಇರೋಲ್ಲ. ಓನ್ಲಿ ರೆಸ್ಟೋರೇಷನ್ ವರ್ಕ್ ಮಾಡಿರ್ತಾರೆ, ಅದಕ್ಕೆ ಅವರಿಂದ ವರದಿ ತರಿಸೋಣ. ರಸ್ತೆಗಳು ಕೂಡ ಡ್ಯಾಮೇಜ್ ಆಗಿದೆ ಸರ್. ಹೌದು, ಈಗೇನಾಗಿದೆ, ಭಾಳಷ್ಟು ಬ್ರಿಡ್ಜಸ್ಸು, ಸಿಡೀಸು, ರೋಡ್ಸು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ನಾವು PWD, PRE, ಮೈನರ್ ಇರಿಗೇಷನ್ ಮತ್ತು ಗೆಸ್ಕಾಮ್ ಎಸ್ಪೆಷಲಿ ಇವರೆಲ್ಲರಿಂದ ವರದಿ ತರಿಸ್ತಾ ಇದ್ದೀವಿ. ಯಾವ್ಯಾವ ತಾಲೂಕಿನಲ್ಲಿ ಏನೇನು ಹಾನಿಯಾಗಿದೆ ಅದು ರಿಪೋರ್ಟ್ ಕೊಡೋಕ್ಕೆ ಹೇಳ್ತಾ ಇದ್ದೀವಿ. ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬ್ರಿಡ್ಜ್ ಇದೆ, ಅಲ್ಲೂ ಕೂಡ ಸಬ್ಮರ್ಜೆನ್ಸ್ ಆಗಿದೆ ಮತ್ತು ಅಲ್ಲಿ ಡ್ಯಾಮೇಜ್ ಆಗಿದೆ. ಅದು ಬಟಗೇರ ಸಬ್ಮರ್ಜ್ ಆಗಲ್ಲ. ಬಟಗೇರ ಮುಂಚೆ ಇತ್ತು, ಅದನ್ನು ಹೈ ಲೆವೆಲ್ ಮಾಡಿದ್ಮೇಲೆ ಬಟಗೇರ ಬ್ರಿಡ್ಜ್ ಸಬ್ಮರ್ಜ್ ಆಗ್ತಾ ಇಲ್ಲ. ಲೋ ಲೆವೆಲ್ ನೋಡಿ, ಲೋ ಲೆವೆಲ್ ಅಂದರೆ ಈಗ ಮೇಜರ್ ಇದ್ದಿದ್ದು ಕಾಗಿಣದ ಒಂದೇ, ಮಲ್ಕೆಡ್ದು ಒಂದೇ ಇತ್ತು. ಇದು ಅದು ಅಪ್ಗ್ರೇಡ್ ಆಗಿದೆ. ಬೇರೆ ಎಲ್ಲೂ ಕೂಡ ಎಂಟೈರ್ ಟ್ರಾಫಿಕ್ ಜಾಮ್ ಆಗ್ತಕ್ಕಂಥದ್ದು ಗಂಟೆಗಟ್ಟಲೆ ಯಾವುದೂ ಇಲ್ಲ. ಮೇಜರ್ ನಮ್ಮ ಸ್ಟೇಟ್ ಹೈವೇಸ್ ಆಗಲಿ MDR ಮೇಲೆ ದೊಡ್ಡ ಪ್ರಮಾಣದಲ್ಲಿ ಯಾವುದೂ ಇಲ್ಲ. ಈಗ ನಮ್ಮ ಸೇಡಂ ತಾಲೂಕಿನಲ್ಲಂತೂ ಎಲ್ಲ ಅಪ್ರೋಪ್ರಿಯೇಟ್ ಆಗಿದೆ. ಇದು ಮನೆ ಬಿದ್ದವರಿಗೆ ಪರಿಹಾರ ಕೊಡ್ತಾ ಇದ್ದೀವಿ. ಈಗಾಗಲೇ ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ. ಒಂದು NDRF ನಾಮ್ಸ್ ಪ್ರಕಾರ ಎಲ್ಲೆಲ್ಲಿ ಎಷ್ಟು ಪರ್ಸೆಂಟ್ ಬಿದ್ದಿದೆ ಮನೆ ಅನ್ನೋದ್ರ ಪ್ರಕಾರ ನಾವು ಅವರಿಗೆ ಪರಿಹಾರವನ್ನು ತತ್ಕ್ಷಣ ಕೊಡಲಿಕ್ಕೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಡ್ಯಾಮೇಜ್ ಆಗಿದೆ ಅಂತಕ್ಕಂಥದ್ದು ಎಲ್ಲ ಇಲಾಖೆಯಿಂದ. ಆಮೇಲೆ ವಿಶೇಷವಾಗಿ ವಿದ್ಯುತ್ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಹಾನಿಯಾಗಿದೆ. ಅದೆಲ್ಲ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡೋದಕ್ಕೆ ಹೇಳಿದ್ದೀವಿ. ಈಗ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಆ ಸಭೆ ಆದಮೇಲೆ ಅನೇಕ ಕಡೆಗೆ ನಾವು ವಿಸಿಟನ್ನು ಕೊಡ್ತಾ ಇದ್ವಿ. ಕುರ್ಕುಂಟದಲ್ಲಿ ಒಬ್ಬ ವ್ಯಕ್ತಿಯೂ ಕೂಡ ಈ ನೀರಿನ ಸೆಲ್ವಿಗೆ ಕೊಚ್ಚಿ ಹೋಗಿರ್ತಕ್ಕಂಥದ್ದು ಇನ್ನೂ ಕೂಡ ಅವರ ಇದು ಸಿಕ್ಕಿಲ್ಲ, ನಮಗೆ ಬಾಡಿ ಸಿಕ್ಕಿಲ್ಲ. ಅದು ಇನ್ನೂ ಶೋಧ ನಡೀತಾ ಇದೆ. ಮತ್ತು ಅನೇಕ ಕಡೆ ಈ ರೀತಿ ಹಾನಿಯಾಗಿರೋದ್ರಿಂದ ಇಲ್ಲಿ ನಾವು ಸೇಡಂ ಆಫೀಸಲ್ಲಿ ಒಂದು ಸಭೆ ಮಾಡಿ, ತದನಂತರ ನಾವು ಸೇಡಂ ಪಟ್ಟಣದಲ್ಲೂ ಕೂಡ ದೊಡ್ಡೊಕ್ಸೆ ಆಗಿರ್ಬೋದು ಅಥವಾ ಇನ್ನೂ ಕೆಲವು 2 ಬಡಾವಣೆಗಳಲ್ಲೂ ಕೂಡ ನೀರು ಬಂದಿರೋದು ಹಾನಿಯಾಗಿದೆ. ಅಲ್ಲಿ ಹೋಗಿ ಅದಾದಮೇಲೆ ಕುರ್ಕುಂಟ, ಆಮೇಲೆ ಆಡ್ಕಿ ಎಲ್ಲ ವಿಸಿಟ್ ಮಾಡಿ ಅಲ್ಲಿ ಏನೇನಾಗಿದೆ ಅಂತಕ್ಕಂಥದ್ದು ವೀಕ್ಷಣೆ ಮಾಡ್ತಾಯಿದ್ದೀವಿ. ಇವತ್ತು ಎಲ್ಲ ಇಲಾಖೆಯವರಿಂದ ಒಂದು ರಿಪೋರ್ಟನ್ನು ತೆಗೆದುಕೊಂಡು ನಾವು ಪರಿಹಾರ ಕೊಡೋದಕ್ಕೆ ನಾನು ಸೂಚನೆಯನ್ನು ಈಗಾಗಲೇ ಜಿಲ್ಲಾಧಿಕಾರಿ ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿಗಳು ಏನೋ ಮೀಟಿಂಗ್ ಇದೆ ಅಂತ ಬೆಂಗಳೂರು ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ, ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ರೈತರ ಬೆಳೆಗಳು ಕೂಡ ಸಾಕಷ್ಟು ಹಾಳಾಗಿದೆ, ಇನ್ನೂ ಕೂಡ ರೈತರ ಜಮೀನಲ್ಲಿ ನೀರು ನಿಂತ್ಕೊಂಡಿದ್ದಾವೆ. ಈಗ ಅದೇ ಒಂದು ಸಮೀಕ್ಷೆ ಮಾಡೋಕ್ಕೆ ಹೇಳಿದ್ದೀವಿ. ಈಗಾಗಲೇ ಯಾರ್ಯಾರು ರೈತರ ಹೊಲದಲ್ಲಿ ನೀರು ನಿಂತಿದೆ ಅವರು ಕೂಡ ಒಂದು ರಿಪೋರ್ಟ್ ಮಾಡಬೇಕು. ಅದಲ್ಲದೆ ರೆವಿನ್ಯೂ ಇಲಾಖೆ ಮತ್ತು ಕೃಷಿ ಇಲಾಖೆ ಅವರು ಇರೋ ಜಂಟಿ ಸರ್ವೆನೂ ಕೂಡ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಹಾನಿಯಾಗಿದೆ ಅಂತ. ಇವರು ಮೀನುಗಾರರಲ್ಲಿ ನದಿ ದಂಡೆ ಮೇಲೆ ಇದ್ದರು, ಅವರೆಲ್ಲ ನೀರು ಬಂದಿದ್ದರಿಂದ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಪರ್ಮನೆಂಟ್ ಅದು ವ್ಯವಸ್ಥೆ ಮಾಡಿಕೊಡೋದು ಕೋರ್ಟಿಗೆ ಹೋಗೋಣ. ಆಯ್ತಮ್ಮ, ಮತ್ತೆ
ತಗೊಂಡು ಬಿಡ್ರಿ ಇದೇನು ತಗೋತೀರಿ ಏನೋ Yeah.